ಮುಖದ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಕೆನ್ನೆಯ ಮೇಲಿನ ಗುಳಿ ಪ್ರಮುಖ ಪಾತ್ರ ವಹಿಸುತ್ತೆ. ಆದರೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಇದು ಕೇವಲ ಸೌಂದರ್ಯದ ಸಂಕೇತವಲ್ಲ, ಬದಲಿಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಬುದ್ಧಿವಂತಿಕೆ ಮತ್ತು ಅದೃಷ್ಟದ ಸಂಕೇತವೂ ಹೌದು. ಕೆನ್ನೆಗಳಲ್ಲಿ ಶಂಖಾಕಾರ, ತ್ರಿಕೋನಾಕಾರ ಅಥವಾ ನೇರವಾದ ಗುಳಿಗಳು ಬಿದ್ದರೆ ಅವುಗಳ ಮಹತ್ವವೇ ಬೇರೆ ಇರುತ್ತೆ. ಗುಳಿ ಕೆನ್ನೆ ಇರುವವರಲ್ಲಿ ಕಂಡುಬರುವ ಪ್ರಮುಖ ಗುಣಲಕ್ಷಣಗಳು ಮತ್ತು ಅದೃಷ್ಟದ ರಹಸ್ಯಗಳು ಇಲ್ಲಿವೆ ನೋಡಿ. ಚಿಕ್ಕ ವಯಸ್ಸಿನಲ್ಲೇ ಕೀರ್ತಿ ಪ್ರತಿಷ್ಠೆ. ಗುಳಿ ಕೆನ್ನೆ ಇರುವವರಿಗೆ ಚಿಕ್ಕ ವಯಸ್ಸಿನಲ್ಲೇ ಸಮಾಜದಲ್ಲಿ ಉತ್ತಮ ಕೀರ್ತಿ ಮತ್ತು ಪ್ರತಿಷ್ಠೆ ಲಭಿಸುತ್ತೆ. ಇವರಲ್ಲಿ ನೆನಪಿನ ಶಕ್ತಿ ಮತ್ತು ಬುದ್ಧಿವಂತಿಕೆ ತುಂಬ ಹೆಚ್ಚಾಗಿರುತ್ತೆ. ಇವರು ತಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ಅತ್ಯಂತ ಸುಲಭವಾಗಿ ಇತರರನ್ನು ತಮ್ಮತ್ತ ಸೆಳೀತಾರೆ. ಚುರುಕುತನ ಮತ್ತು ಸ್ವಾವಲಂಬನೆ. ಇಂತಹ ವ್ಯಕ್ತಿಗಳು ಸದಾ ಚುರುಕಾಗಿರ್ತಾರೆ ಮತ್ತು ತಮ್ಮ ಸ್ವಂತ ಶಕ್ತಿಯ ಮೇಲೆ ಬದುಕಲು ಇಷ್ಟಪಡ್ತಾರೆ. ಯಾವುದೇ ಕಷ್ಟದ ಸಂದರ್ಭ ಎದುರಾದರೂ ಅಥವಾ ಹೊಸ ವಿಷಯಗಳಿದ್ರೂ ಇವರು ತಕ್ಷಣವೇ ಸ್ಪಂದಿಸುವ ಅದ್ಭುತ ಶಕ್ತಿಯನ್ನು ಹೊಂದಿರ್ತಾರೆ. ಉನ್ನತ ಹುದ್ದೆ ಮತ್ತು ಯಶಸ್ಸು. ತಮ್ಮ ಜೀವನದಲ್ಲಿ ಸಿಗುವ ಎಲ್ಲ ಸಣ್ಣ ದೊಡ್ಡ ಅವಕಾಶಗಳನ್ನು ಇವರು ಅತ್ಯಂತ ಸಕ್ರಮವಾಗಿ ಮತ್ತು ಜಾಣ್ಮೆಯಿಂದ ಬಳಸ್ಕೊಳ್ತಾರೆ. ಜ್ಯೋತಿಷ್ಯದ ಪ್ರಕಾರ IAS ಅಥವಾ IPSನಂತಹ ದೇಶದ ಅತ್ಯುನ್ನತ ಮತ್ತು ಗೌರವಾನ್ವಿತ ಹುದ್ದೆಗಳಲ್ಲಿ ಇರುವವರಲ್ಲಿ ಈ ಗುಳಿ ಕೆನ್ನೆಯ ಲಕ್ಷಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆರ್ಥಿಕ ಬುದ್ಧಿವಂತಿಕೆ ಮತ್ತು ವಿಭಿನ್ನ ಆಲೋಚನೆ. ಹಣಕಾಸಿನ ವಿಷಯದಲ್ಲಿ ಇವರು ತುಂಬ ಜಾಗರೂಕರಾಗಿರ್ತಾರೆ ಮತ್ತು ಇವರ ಆರ್ಥಿಕ ಲೆಕ್ಕಾಚಾರಗಳು ಯಾವಾಗಲೂ ನಿಖರವಾಗಿರ್ತವೆ. ಸಾಮಾನ್ಯ ಜನರು ಯೋಚಿಸೋದಕ್ಕಿಂತ ಒಂದು ಹೆಜ್ಜೆ ಮುಂದೆಯೇ ಯೋಚಿಸುವ ವಿಭಿನ್ನ ಆಲೋಚನಾ ಶಕ್ತಿ ಇವರಿಗಿರುತ್ತೆ. ಗುಳಿ ಕೆನ್ನೆ ಇರುವವರಿಗೆ ಕೆಲವು ಧನಾತ್ಮಕವಾಗಿಯೇ ಇರೋದಿಲ್ಲ, ಕೆಲವು ಸವಾಲುಗಳು ಕೂಡ ಇರುತ್ತೆ. ಇವರ ವೈವಾಹಿಕ ಜೀವನದಲ್ಲಿ ಪೂರ್ಣ ಪ್ರಮಾಣದ ಸಂತಸ ಇರುವುದು ಸ್ವಲ್ಪ ಕಷ್ಟ. ಇವರ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಎಡವಟ್ಟುಗಳು ಅಥವಾ ಮಿಶ್ರ ಫಲಗಳು ಹೆಚ್ಚಾಗಿ ಕಂಡುಬರ್ತವೆ. ಇವರು ಕೆಲವು ಸಂದರ್ಭಗಳಲ್ಲಿ ಅತಿಯಾದ ಆಸೆಗೆ ಬಿದ್ದು ಇತರರಿಗಿಂತ ಸುಲಭವಾಗಿ ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಅದೃಷ್ಟ ಹೆಚ್ಚಾಗಲು ಸರಳ ಪರಿಹಾರಗಳು. ಪ್ರತಿದಿನ ಸಂಧ್ಯಾಕಾಲದಲ್ಲಿ ದೇವಿ ಆರಾಧನೆ ಮಾಡೋದು ಅಥವಾ ದೇವಿಯ ಸ್ತೋತ್ರಗಳನ್ನು ಪಠಿಸೋದು ಅತ್ಯಂತ ಶ್ರೇಷ್ಠ. ಅತಿಯಾದ ಭಾವುಕತೆ ಅಥವಾ ಅತಿಯಾದ ಗಾಢವಾದ ಬಣ್ಣದ ಬಟ್ಟೆಗಳನ್ನು ಧರಿಸೋದನ್ನು ಕಡಿಮೆ ಮಾಡಬೇಕು. ಪ್ರತಿ ಭಾನುವಾರ ತಪ್ಪದೇ ಅಗತ್ಯ ಇರೋವರಿಗೆ ಸಿಹಿ ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದು.